ಉತ್ತರ 40ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ. ಸುಮಾರು 700 ಡಿ ದರ್ಜಿ ಇದ್ರ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಪಶು ಆಸ್ಪತ್ರೆಗಳನ್ನು ನಿರ್ವಹಣೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ 2024-25 ಸಾಲಿನ ನೂತನ ಪಶು ಚಿಕಿತ್ಸಾಲಯಗಳು ಹಂತ ಹಂತವಾಗಿ ತೆರೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ 5 ರಿಂದ 6 ಸಂಸ್ಥೆಗಳು ನಾವು ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದೀವಿ ಸಚಿವರು, ಅದೂ ತಾವು ಕೊಟ್ಟಿಲ್ಲ. ಸರ್ಕಾರಿ ಗೋಶಾಲೆಗಳ ಪಶು ವೈದ್ಯಾಧಿಕಾರಿಗಳ ಸಿಬ್ಬಂದಿಗಳು, ಈ ಸರ್ಕಾರಿ ಗೋಶಾಲೆಗಳಿಗೆ ನೀವು ಡಾಕ್ಟರ್ಗಳನ್ನು ನೇಮಕ ಮಾಡಬೇಕು. ಕೇವಲ ಗೋಶಾಲೆಗಳನ್ನು ತೆಗೆದ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ 3 ವರ್ಷದಿಂದ ತೆಗೆದಿರ್ತಕ್ಕಂಥದ್ದು ಉದ್ಘಾಟನೆ ಮಾಡಿ ಹಂಗೆ ಬಿಟ್ಟಿದ್ದೀವಿ. ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ. ನಮ್ಮ ಭಾಗಕ್ಕೆ ಸರ್ಕಾರಿ ಮನುಷ್ಯರ ಆಸ್ಪತ್ರೆಗೆ ದವಾಖಾನೆಗೆ ಡಾಕ್ಟರ್ ಅಂತೂ ಕೊಟ್ಟಿಲ್ಲ. ಅಟ್ಲೀಸ್ಟ್ ಜಾನುವಾರುಗಳಿಗಾದ್ರೂ ಡಾಕ್ಟರ್ ಕೊಡ್ರಿ ಅಂತ ತಿಳ್ಕೊಂಡು ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಓಕೆ, ಮಾನ್ಯ ಸದಸ್ಯರು ಸಿಬ್ಬಂದಿ ಕೊರತೆ ಬಗ್ಗೆ ಹೇಳಿದರೆ ಅದು ನಮಗೆಲ್ಲ ಅವ್ರಿಗೆಲ್ಲ ಗೊತ್ತಿದೆ ವಿಚಾರ. ಇಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 400 ಜನ ಪಶುವೈದ್ಯರ ನೇಮಕ ಮಾಡಿ KPSC ಕೊಟ್ಟಿದ್ದೀವಿ. ಅದು ನಿಧಾನ ಆಗ್ತದೆ ಅಂತೇಳಿ ಈಗ ನಾವು 400 ಜನ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದೀವಿ. ಅದರಲ್ಲಿ ಈಗ 360 ಜನ ಈಗ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು 40 ಜನ ರಿಪೋರ್ಟ್ ಮಾಡ್ಕೊಂಡಿಲ್ಲ. ಹಾಗೆ 250 ಜನ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಿದ್ದೀವಿ. ಮತ್ತೆ ಡಿ ಗ್ರೂಪ್ ಈಗ ನಾವು ಡಿ ಗ್ರೂಪ್ ಅಲ್ಲ, ಅವರ ಊರಿಗೆ ಏನಾಗಿದೆ ಅಂತ ಕೇಳಿದವರು ಅದೇನೆ ಎಲ್ಲ ರಾಜ್ಯ ಜಿಲ್ಲೆಗೆ ಸರ್, ಅದು ಯಾವ ಜಿಲ್ಲೆ ಸಮಸ್ಯೆ ಇಡೀ ರಾಜ್ಯದ ಸಮಸ್ಯೆನೇ ಅದು. ನಮಗೆಲ್ಲ ಗೊತ್ತಿರ್ತ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಕೊರತೆ ಅಂತ ಇದೆ, ನಾವು ಒಪ್ಕೊಳ್ಳೋಣ ಅದನ್ನ. ಅವರೇ ಆಸ್ಪತ್ರೆಗಳು ಕೇಳಿದ್ದಾರೆ. ಈಗ ನಮಗೆ ಎಲ್ಲೆಲ್ಲ ಆಗುತ್ತೆ ನೋಡಣೆ ಮಾಡಿಕೊಟ್ರೆ ಪರಿಶೀಲನೆ ಮಾಡ್ತೀನಿ ನಾನು. ಓಕೆ, ಆಸ್ಪತ್ರೆಗೆ ಕೊಟ್ಟರೆ ಪರಿಶೀಲನೆ ಮಾಡ್ತೀನಿ. ಭೀಮಣ್ಣ ಟಿ ನಾಯಕ್.